ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಸಿಡಿಲಾಘಾತವೇ ಎದುರಾಗಿದೆ. SIR ವಿರುದ್ಧ ನಿರಂತರ ಹೋರಾಟ ಮಾಡಿ, ಸುದೀರ್ಘ ಕಾನೂನು ಹೋರಾಟ ಮಾಡಿ, ಸುಪ್ರೀಂ ಕೋರ್ಟ್ ಮೊರೆ ಹೋಗಿ, ಜುಡಿಷಿಯಲ್ ಆಫೀಸರ್ಸ್ ಎಂಟ್ರಿ ಆಗಿ, ಅವರನ್ನು ಕೂಡ ಹಾಕಿ ಏನೆಲ್ಲ ನಡೀತು ವೆಸ್ಟ್ ಬೆಂಗಾಲಲ್ಲಿ. ಆದರೆ ಈಗ ಹೊರಬಿದ್ದಿರೋದೇನು? ಮಮತಾ ಬ್ಯಾನರ್ಜಿ ನಿಂತ ನೆಲವೇ ನಡುಗ್ತಾ ಇದೆ, ಬೆಳಕು ಬಿಡ್ತಾ ಇದೆ ಅನ್ನೋ ಮಟ್ಟಿಗೆ ದೊಡ್ಡ ಬೆಳವಣಿಗೆ. ಬಿಜೆಪಿ ವೆಸ್ಟ್ ಬೆಂಗಾಲ್ ಗೆಲ್ಲೋದು ಖಚಿತ ಆಯ್ತಾ? ಚುನಾವಣೆಗೂ ಮುನ್ನವೇ ಬಿಜೆಪಿ ಗೆಲ್ತಾ ಇದೇ ಹೊತ್ತಲ್ಲಿ ರಿಪೋರ್ಟ್ ಹಿಡ್ಕೊಂಡು ಅಂಕಿ ಅಂಶಗಳ ಸಮೇತ ರೆಡಿ ಮಾಡ್ಕೊಂಡು ಬಿಟ್ಟಿದೆ ಬಿಜೆಪಿ ಗೆಲುವಿನ ಲೆಕ್ಕಾಚಾರವನ್ನು ಕೂಡ. ಭಾರಿ ಆಘಾತ, NIA ಶಾಕ್ ಬೇರೆ ಮಮತಾ ಬ್ಯಾನರ್ಜಿಗೆ. ಎಲ್ಲವನ್ನು ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಸುಪ್ರೀಂ ಕೋರ್ಟ್ ಶಾಕ್, ಇನ್ನೊಂದು ಕಡೆ NIA. ಅದೆರಡಕ್ಕೂ ಬರೋಣ. ಅದಕ್ಕಿಂತ ಮುಂಚೆ ನೋಡಿ ವೆಸ್ಟ್ ಬೆಂಗಾಲಲ್ಲಿ ಏನಾಗಿದೆ ಅಂತ. 90 ಲಕ್ಷಕ್ಕೂ ಅಧಿಕ ಮತಗಳು ಡಿಲೀಟ್ ಆಗಿವೆ. SIR ಅಲ್ಲಿ ಈಗ ಏನು ಡೆಡ್ಲೈನ್ ಇತ್ತು, ಮುಗಿಸ್ಬೇಕಿತ್ತು. ಜುಡಿಷಿಯಲ್ ಆಫೀಸರ್ಸೇ ಅಖಾಡಕ್ಕೆ ಇಳಿದು ಎಷ್ಟು ಕಂಪ್ಲೇಂಟ್ಸ್ ಇತ್ತು, ಎಷ್ಟು ಡಾಕ್ಯುಮೆಂಟ್ಸ್ ಇಟ್ಟು ಅದನ್ನು ಕರೆಕ್ಷನ್ ಮಾಡೋದಕ್ಕೆ ಏನು ಬೇಕಾದರೂ ಚಾನ್ಸ್ ಇದೆಯಲ್ಲ. ಈಗ ಟ್ರಿಬ್ಯುನಲ್ಗೂ ಕೂಡ ಹೋಗಬಹುದು, ಅದು ಬೇರೆ ವಿಷಯ. ಎಲ್ಲ ಚಾನ್ಸ್ಗಳನ್ನು ಕೊಟ್ಟು ಈಗ 90 ಲಕ್ಷ ಮತಗಳು, ಹತ್ತತ್ರ 1 ಕೋಟಿ ಮತಗಳು ಡಿಲೀಟ್ ಆಗಿರೋದು, ಬಿರುಗಾಳಿ ಬೀಸ್ತಾ ಇರೋದು. ಚುನಾವಣೆಯ ಹೊತ್ತಲ್ಲಿ, ಕೌಂಟ್ ಡೌನ್ ಶುರುವಾಗಿರೋ ಹೊತ್ತಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿದೆ ವೆಸ್ಟ್ ಬೆಂಗಾಲಲ್ಲಿ. ಮತ್ತು ಫ್ರಾಡ್ ವೋಟರ್ಸ್ ಇರೋದು ಕೂಡ ಬಟಾಬಯಲಾಗಿದೆ. ಡಿಜಿಟಲ್ ಆಧಾರದಲ್ಲಿ SIR ಮಾಡಿದ್ದಾರೆ. ಡಿಜಿಟಲ್ ಅಲ್ಲಿ ಅಂಕಿ ಅಂಶಗಳು, ದಾಖಲಾತಿಗಳು ಯಾವ ರೀತಿ ಸಿಕ್ಕಾಕ್ಕೊಂಡಿದ್ದಾರೆ ಅಂದರೆ, ಫ್ರಾಡ್ ವೋಟರ್ಸು ಕೆಲವು ಕಡೆ ಸ್ಥಳಾಂತರ ಆಗಿರೋರು ಇರ್ತಾರೆ, ಅದೆಲ್ಲ ಇರುತ್ತೆ. ಬಟ್ ಫ್ರಾಡ್ ವೋಟರ್ಸು ಕೂಡ ಸಿಕ್ಕಾಕ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ವೆಸ್ಟ್ ಬೆಂಗಾಲಲ್ಲಿ ಭಾರಿ ಆಘಾತಕಾರಿ ಬೆಳವಣಿಗೆ ಇದು TMCಗೆ. ಇದೇ ಹೊತ್ತಲ್ಲಿ ನೋಡಿ, ಬಿಜೆಪಿ ಇಂಟರ್ನಲ್ ರಿಪೋರ್ಟನ್ನು ರೆಡಿ ಮಾಡ್ಕೊಂಡಿದೆ. ಬಿಜೆಪಿ ಈ ಸಲ ಯಾವ ರೀತಿ ಜಯ ಸಾಧಿಸಲಿದೆ, ಬಿಹಾರದ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಗೆಲ್ಲೋದಕ್ಕೆ ಅಲ್ಲಿ ಓಪನ್ ಆಗಿದೆ ಅವಕಾಶ ಅನ್ನೋದನ್ನು ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. 58 ಕ್ರೂಷಿಯಲ್ ಕೀ ಕಾನ್ಸ್ಟಿಟ್ಯೂನ್ಸೀಸು ಅಲ್ಲಿ TMCಗೆ ಆಘಾತ ಎದುರಾಗಿದೆ. ಮತ್ತು ಮುಸಲ್ಮಾನ್ ಮೆಜಾರಿಟಿ ಇರೋ ಕ್ಷೇತ್ರಗಳಲ್ಲೇ TMC ಹೆಚ್ಚು ಬಾಚಿಕೊಳ್ತಿದ್ದಲ್ವ. ಮುಸಲ್ಮಾನರೇ ನಿರ್ಣಾಯಕ ಅಂತಿರುವಂಥ ಕ್ಷೇತ್ರಗಳಲ್ಲಿ ಈಗ ಬಿಜೆಪಿ ಎಡ್ಜ್ ಅನ್ನೋದನ್ನು, ಆ ಲೆಕ್ಕವನ್ನು ರೆಡಿ ಮಾಡ್ಕೊಂಡಿದೆ ಕಮಲ ಪಡೆ. ಇದಿಷ್ಟೇ ನಂಬರ್ ಸಾಕು ಬಿಜೆಪಿಯಲ್ಲಿ ಗೆಲ್ಲೋದಕ್ಕೆ ಅಂತ ಸರ್ವೆ ಸಮೀಕ್ಷೆಗಳೆಲ್ಲ ಹೇಳ್ತಿರೋದೇನು. ಸರ್ವೆಗಳ ಪ್ರಕಾರ ಈಗ ಸುಮಾರೆಲ್ಲ ಪ್ರತಿಷ್ಠಿತ ಸರ್ವೆಗಳು ಹೊರಬಿದ್ದಿವೆ. ಅದ್ರ ಪ್ರಕಾರ TMCಗೆ ಚೆನ್ನಾಗೇ ಬರುತ್ತೆ ಅಂತ. 290ಯಲ್ಲಿ 140ಇಂದ 190 ಸೀಟ್ಸ್ ತನಕ ಪ್ರೊಜೆಕ್ಷನ್ ಕೊಟ್ಟಿದ್ದಾರೆ. ಮತ್ತು BJPಗೆ 100+ 150 ತನಕನೂ ಸಾಧ್ಯತೆ ಇದೆ ಅಂತಲೇ ಕೊಟ್ಟಿದ್ದಾರೆ. ಸಿ ವೋಟರ್, ಆಕ್ಸೆಸ್ ಮೈ ಇಂಡಿಯಾ, ನ್ಯಾಷನಲ್ ಪೋಲ್ಸ್ಟರ್ ಇಂಥದ್ದೆಲ್ಲ ಸಮೀಕ್ಷೆಗಳಲ್ಲಿ BJP TMC ನೆಕ್ ಟು ನೆಕ್ ಫೈಟ್ ಆಗುತ್ತೆ ಅಂತಲೇ ಕೊಟ್ಟಿರೋದು. ಸೊ ಕಳೆದ ಚುನಾವಣೆಯಲ್ಲಿ BJPಗೆ ಸ್ಮಾಲ್ ಮಾರ್ಜಿನಲ್ ಸೋಲಾಯ್ತಲ್ಲ, ಅಂಥ ಕಡೆ ಗೆಲ್ಲೋದಕ್ಕೆ ಎಲೆಕ್ಷನ್ಗಿಂತ ಮುನ್ನವೇ ಒಂದು ದೊಡ್ಡ ಗುಡ್ ನ್ಯೂಸೇ ಸಿಕ್ಕಿದೆ. 1 ಕೋಟಿ ಮತದಾರರು ಡಿಲೀಟ್ ಆಗಿರೋದು. ಇದೇ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ಸಿಡಿದಿದ್ರು ಕೇಂದ್ರದ ವಿರುದ್ಧ. 1 ಕೋಟಿ ಮತಗಳು ಪಶ್ಚಿಮ ಬಂಗಾಳದ ವೋಟಿಂಗ್ ಆ ಒಂದು ಆಯಾಮವನ್ನೇ ಬದಲಿಸುತ್ತೆ ಅಂತ ಹೇಳಲಾಗ್ತಿದೆ. ಯಾಕಂದರೆ ಡಿಲೀಟ್ ಆಗಿರೋರೆಲ್ಲ ತಮ್ಮ ವೋಟರ್ಸು ಅನ್ನೋದು ಮಮತಾ ಬ್ಯಾನರ್ಜಿ ಅಳಲು. ಆದರೆ ಅವರು ಫ್ರಾಡ್ ವೋಟರ್ಸ್ ಇರಬಹುದು, ಅಥವಾ ಬೇರೆ ಕಡೆ ಶಿಫ್ಟ್ ಆಗಿರೋರು ಇರಬಹುದು, ಯಾವುದೇ ಇರಬಹುದು, ಅಕ್ರಮ ವಲಸಿಗರಿರ್ಬೋದು. ಯಾರನ್ನ ಕಾನೂನು ಮತ್ತು ಸಂವಿಧಾನಬದ್ಧವಾಗಿ ಅಲ್ಲಿ ವೋಟ್ ಹಾಕೋದಕ್ಕೆ ಅವಕಾಶ ಕೊಡೋ ಹಾಗಿಲ್ವೋ ಅಂಥವ್ರನ್ನು ನಾವು ಡಿಲೀಟ್ ಮಾಡಿದ್ದೀವಿ ಅನ್ನೋದು ಎಲೆಕ್ಷನ್ ಕಮಿಷನ್ ವಾದ. ಅಂಥವ್ರು ಏನೇ ದಾಖಲೆಗಳಿದ್ದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ಟ್ರಿಬ್ಯುನಲ್ ಮೊರೆ ಹೋಗಬಹುದು. ಈಗ ಇನ್ನೂ ಅವಕಾಶ ಇದೆ. ಈಗ ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆಯಲ್ಲಾಗಿರೋ SIR ಯಾರನ್ನೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಜುಡಿಷಿಯಲ್ ಆಫೀಸರ್ಸ್ ಇದ್ದರು. ಜುಡಿಷಿಯಲ್ ಆಫೀಷಿಯಲ್ಸನ್ನೇ ಒಳಗಡೆ ಕೂಡ್ ಹಾಕಿ ಗಂಟೆಗಟ್ಟಲೆ ಅವರನ್ನು ಒಳಗಡೆ ಅನ್ನ ನೀರು ಇಲ್ಲದೆ ಕೂಡ್ ಹಾಕಿ ಎಂಥ ಕೆಲಸ ಆಯಿತು ವೆಸ್ಟ್ ಬೆಂಗಾಲಲ್ಲಿ. ಸುಪ್ರೀಂ ಕೋರ್ಟೇ ಸಿಡ್ದೇಳೋ ರೀತಿ ಆಯಿತು, ನೋಡಿದ್ದೀವಿ ಅಲ್ವಾ. ಈಗ SIR ಪ್ರಕ್ರಿಯೆ ಏನೇನೆಲ್ಲ ಸರ್ಕಸ್ ಮಾಡಿದ್ರು ಮಮತಾ ಬ್ಯಾನರ್ಜಿ ಅವರಿಗೆ ನುಂಗಲಾರದ ಸುತ್ತಾಗಿದೆ. ಇಡೀ ಚಿತ್ರಣವನ್ನೇ ಬದಲಿಸಿಬಿಡುತ್ತಾ ಈ ನಂಬರು. 1 ಕೋಟಿ, ಹತ್ತತ್ರ 1 ಕೋಟಿ ಅನ್ನೋ ನಂಬರು ವೋಟಿಂಗ್ ಮ್ಯಾಪನ್ನೇ ಚೇಂಜ್ ಮಾಡಿಬಿಡುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ BJP ಒಳ್ಳೆ ಫೈಟ್ ಕೊಡುತ್ತೆ ಅನ್ನೋ ಗೊತ್ತಿತ್ತು. ಬಟ್ ಮಮತಾ ಬ್ಯಾನರ್ಜಿ ಅವ್ರಿಗೆ ಲೀಡ್ ಅಂತಾನೆ ಎಲ್ಲರೂ ತೋರಿಸ್ತಿರೋ ಹೊತ್ತಲ್ಲಿ ಈಗ ಗೇಮ್ ಚೇಂಜ್ ಆಗುತ್ತೆ. ಅಸಲಿ ಆಟ ಈಗ ಶುರು ಅನ್ನೋ ಆತ್ಮವಿಶ್ವಾಸದೊಂದಿಗೆ ಧುಮುಕ್ತಾ ಇದೆ BJP.
ಈ ಫ್ರಾಡ್ ವೋಟರ್ಸನ್ನೆಲ್ಲ ಕಳ್ಕೊಂಡಿದ್ದಾರೆ ಮಮತಾ. ಈಗ ನಿಜವಾಗಿ BJPಗೆ ಅವಕಾಶ ಓಪನ್ ಆಗಿರೋದು ಅನ್ನೋದು BJPಯ ಲೆಕ್ಕಾಚಾರ. ಅವ್ರು ರೆಡಿ ಮಾಡ್ಕೊಂಡಿರುವಂಥ ಲೆಕ್ಕಾಚಾರ. ಕ್ಲೋಸ್ ಕಂಟೆಸ್ಟ್ ಅನ್ನ ನೋಡ್ತಾ ಇರೋದು BJP. ಎಲ್ಲೆಲ್ಲಿ TMC ಮತ್ತು BJPಗೆ ಕ್ಲೋಸ್ ಕಂಟೆಸ್ಟ್ ಇತ್ತಲ್ಲ, ನೆಕ್ ಟು ನೆಕ್ ಫೈಟ್ ಇತ್ತಲ್ಲ, ಅಂಥ ಕಡೆಗಳಲ್ಲಿ ಈಗ BJPಗೆ ಹೆಚ್ಚಾಗತ್ತೆ ಅಂತ ಇಂಟರ್ನಲ್ ರಿಪೋರ್ಟ್ ರೆಡಿ ಆಗಿರೋದು. 58 ಸೀಟ್ಸು ಕೀ ಬ್ಯಾಟಲ್ ಗ್ರೌಂಡ್ ಅಂತ ಏನು ಆಯ್ಕೆ ಮಾಡಲಾಗಿದೆ, ಆ ಪ್ರದೇಶವನ್ನು BJP ತನ್ನ ತೆಕ್ಕೆಗೆ ತಗೊಳ್ಳುವಂತಹ ವಿಶ್ವಾಸದಲ್ಲಿದೆ. ಮತ್ತು ಹಲವಾರು ರೀತಿಯಲ್ಲಿ BJPಗೆ ವಾತಾವರಣ ಪೂರಕವಾಗಿದೆ. ಅಲ್ಲಿ ಮುಸಲ್ಮಾನ್ ಓಲೈಕೆಯ ಅತಿರೇಕ ಅಂತಾನೆ BJP ಈಗ ಅಖಾಡಕ್ಕೆ ಧುಮುಕಿರೋದು. ಹಿಂದೂಗಳು 70% ಇರುವಂಥ ರಾಜ್ಯ, 30% ಬೇರೆಯವರು ಇರುವಂಥ ರಾಜ್ಯ. ಆದರೆ ಆ 70% ಹಿಂದೂಗಳನ್ನು ಯಾವ ರೀತಿ ಹಿಂಡಿ ಹಿಪ್ಪೆ ಮಾಡಲಾಗಿದೆ ಅಂತಾನೆ RSS BJP ಈಗ ಅಲ್ಲಿ ಚುನಾವಣೆಗೆ ಹೋಗಿರೋದು. ಅಕ್ರಮ ವಲಸಿಗರ ಪರವಾಗಿ ನಿಂತಿದ್ದಾರೆ ಮಮತಾ ಬ್ಯಾನರ್ಜಿ. ಅದು ಎಷ್ಟು ಹೇಳ್ತಾರೋ ಅಳಲಿ, ಒಬ್ಬರನ್ನು ಉಳಿಸಲ್ಲ ಅಂತ ಶಪಥ ಮಾಡಿ ಬಂದಿದ್ದಾರೆ ಮೋದಿ ಶಾ. ಇಷ್ಟೆಲ್ಲದರ ನಡುವೆಗೆ SIR ಸಿಡಿಲು ಬಡಿದಿದೆ ಮಮತಾ ಬ್ಯಾನರ್ಜಿ ಅವ್ರಿಗೆ. ಮತ್ತೊಂದು ಕಡೆ ನೋಡಿ, ಸುಪ್ರೀಂ ಕೋರ್ಟ್ ಎಂಥ ಆಘಾತ ಕೊಟ್ಟಿದೆ ಅಂತ. NIA ತನಿಖೆ ಈಗ ಜುಡಿಷಿಯಲ್ ಆಫೀಸರ್ಸನ್ನು, ನ್ಯಾಯಾಂಗದ ಅಧಿಕಾರಿಗಳನ್ನು, ಸುಪ್ರೀಂ ಕೋರ್ಟ್ ಕಳಿಸ್ಕೊಟ್ಟಿರೋ ಅಧಿಕಾರಿಗಳನ್ನು ಕೂಡ ಹಾಕ್ತಾರಲ್ಲ ಅನ್ನ ನೀರು ಕೊಡದೆ. ಇದು ಪ್ರೀ ಪ್ಲ್ಯಾನ್ಡ್ ಅನ್ನೋದನ್ನು ಸುಪ್ರೀಂ ಕೋರ್ಟೇ ಹೇಳಿದೆ. ಏಕಾಏಕಿ ಅಲ್ಲ ಆಗಿದ್ದಲ್ಲ, ಹೋರಾಟದ ಫಲವಾಗಿ ಆಗಿದ್ದಲ್ಲ, ಅದು ಬಹಳ ಪ್ಲ್ಯಾನ್ ಕಾಣಿಸ್ತಿದೆ. ಯಾಕಂದರೆ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಇದ್ದು ಕೂಡ ಪೊಲೀಸರು ಅಧಿಕಾರಿಗಳು ಏನು ಮಾಡ್ತಿದ್ರು, ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಲಾಗಿದೆ SIR ತಡೆಯೋದಕ್ಕೆ ಅನ್ನೋ ರೀತಿಯಲ್ಲೇ ಸುಪ್ರೀಂ ಕೋರ್ಟೇ ಗರಂ ಆಗಿತ್ತು. CBI ಅಥವಾ NIA ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ಗೆ ನಿರ್ದೇಶನ ಹೋಗಿತ್ತು. ಈಗ NIA ಎಂಟ್ರಿ ಆಗಿದೆ ಮಮತಾ ಬ್ಯಾನರ್ಜಿ ಅವರಿಗೆ. ಎಲ್ಲೆಡೆಯಿಂದ ಈಗ ಬಿಗ್ ಸೆಟ್ ಬ್ಯಾಕ್. ಪಶ್ಚಿಮ ಬಂಗಾಳ ಅಂದರೆ ಇದು ಇಡೀ ದೇಶದಲ್ಲಿ, ನಮ್ಮ ದೇಶದಲ್ಲಿರೋ ರಾಜ್ಯ ಅಲ್ವಾ ಅನ್ನೋ ಮಟ್ಟಿಗೆ ಪರಿಸ್ಥಿತಿಯಲ್ಲಿ ಕಾನೂನು ಸುವ್ಯವಸ್ಥೆ ಇರಲಿ, ಎಲ್ಲ ರಾಜ್ಯದಲ್ಲೂ ಒಂದು ಪರಿಸ್ಥಿತಿ. ಆದರೆ ಅವ್ರ ರಾಜ್ಯಕ್ಕೆ ಈ ಎಲೆಕ್ಷನ್ ಆಫೀಸರ್ಸು, ಈ ಯಾರ್ಯಾರು SIR ನಡೆಸೋಕೆ ಹೋಗ್ತಾರೋ ಅವರು ಪರ್ಸನಲ್ ಸೆಕ್ಯೂರಿಟಿ ಇಟ್ಕೊಂಡು ಬರಬೇಕು. ಕಡೆಗೆ ಸುಪ್ರೀಂ ಕೋರ್ಟೇ ಮಧ್ಯಸ್ಥಿಕೆ ವಹಿಸಿದ್ರೆ ಸುಪ್ರೀಂ ಕೋರ್ಟನ್ನೇ ಥ್ರೆಟನ್ ಮಾಡೋ ರೀತಿಯಲ್ಲಿ ಬೆಳವಣಿಗೆಗಳಾಗ್ತವೆ ಅಂದರೆ ಯಾವ ರೀತಿಯಲ್ಲೇ ಮೀರಿ ಹೋಗಿದೆ ಅನ್ನೋ ಆಕ್ರೋಶವೇ ಸಿಡಿದಿತ್ತು. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಸೆಟ್ ಬ್ಯಾಕ್ ಆಗಿ SIRನಲ್ಲೂ ಭಾರೀ ಆಘಾತ ಎದುರಾಗಿದೆ. ಪಶ್ಚಿಮ ಬಂಗಾಳ ಗೆದ್ದು ಬೀಗುತ್ತೀವಿ, ಡೌಟೇ ಇಲ್ಲ ಅಂತಿದೆ BJP. ಕಾದ್ ನೋಡಬೇಕು. ಬಿಹಾರದಲ್ಲಿ ಡಬಲ್ ಸೆಂಚುರಿ ದಿನವೇ ಸಂಕಲ್ಪ ಮಾಡಿದ್ರು. ಗಂಗೆ, ಈ ಗೆಲುವಿನ ಗಂಗೆ ಈಗ ಬಿಹಾರದಿಂದ ಹರಿಯೋದೇ ವೆಸ್ಟ್ ಬೆಂಗಾಲ್ಗೆ ಅಂತ. ವೆಸ್ಟ್ ಬೆಂಗಾಲ್ ಗೆದ್ದರೆ BJPಯ ನಿಜವಾದ ಗೆಲುವಾಗುತ್ತೆ. ಎಲ್ಲ ಕಡೆ ಗೆದ್ದುಕೊಂಡು ಬಂದಂಥ BJP ವೆಸ್ಟ್ ಬೆಂಗಾಲ್ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಮಮತಾ ಬ್ಯಾನರ್ಜಿ ಅವರಿಗೆ ಈಗಲೂ ಕೂಡ ಸರ್ವೆ ಸಮೀಕ್ಷೆಗಳು ಒಂದು ಹೆಜ್ಜೆ ಮುಂದೆ ಕೊಡ್ತಿರೋವಾಗ ಕಡೆ ಕ್ಷಣದಲ್ಲಿ ಗೇಮ್ ಚೇಂಜ್ ಮಾಡ್ತಾ BJP ಕಾದು ನೋಡಬೇಕು. ಒಟ್ಟಿನಲ್ಲಿ ಎಲೆಕ್ಷನ್ ನಾಳೆ ಅಂತ ಇರೋವಾಗ, ಈಗ ತಯಾರಿ ಭರ್ಜರಿಯಾಗಿ ಎಲ್ಲ ಬಿಸಿಯೇರಿರೋ ಹೊತ್ತಲ್ಲಿ ಇಂದು ಆಘಾತವನ್ನು ಅನುಭವಿಸಿದ್ದಾರೆ ಮಮತಾ ಬ್ಯಾನರ್ಜಿ ದೊಡ್ಡ ಪ್ರಮಾಣದಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.